ಕ್ವಿಕ್ ಬಿಟ್ಸ್ ವಿತ್ ಕಾರ್ತಿಕ್. ಕಾರ್ತಿಕ್ ಅವರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. I'm emotionally strong and at the same time I'm emotionally weak. ಎರಡೂ ಇದೆ ನನ್ನಲ್ಲಿ. ಬಿಗ್ ಬಾಸ್ ಅಂದಾಕ್ಷಣ ನಿಮಗೆ ನೆನಪಾಗೋದು? ಬಿಗ್ ಬಾಸ್ ಎವ್ರಿಥಿಂಗ್. ಕಿಚ್ಚ ಸುದೀಪ್ ಸರ್. ಫಸ್ಟ್ ಸೆಲೆಬ್ರಿಟಿ ಕ್ರಶ್. ಫಸ್ಟ್ ಕ್ರಶ ರಮ್ಯಾ ಮೇಡಮ್ ಇರಬೇಕು. ನನಗೆ ಚಿಕ್ಕ ವಯಸ್ಸಲ್ಲಿ ಆವಾಗಿಂದ ಜ್ಞಾಪಕ ಇರೋದು ರಮ್ಯಾ ಮೇಡಮ್. ಎಸ್. ಅಮ್ಮ ಮಾಡುವ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ? ಅವ್ರು ಮಜ್ಜಿಗೆ ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮಜ್ಜಿಗೆ ಮುದ್ದೆ, ಚಟ್ನಿ, ಆಮೇಲೆ ಪಲಾವ್. ನೀವು ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತೀರಾ? ನಾನು ಎಲ್ಲ ಚೆನ್ನಾಗಿ ಮಾಡ್ತೀನಿ. ಈಗಲೂ ಮನಸ್ಸಲ್ಲಿ ಉಳಿದಿರೋ ಚಿಕ್ಕನ ದಿನ ನೆನಪು. ಅಯ್ಯಯ್ಯೋ ಯಾವುದಂತ ಹೇಳಿ ನಾನು ಚಿಕ್ಕನ ದಿನ ನೆನಪ ಯೋಚನೆ ಮಾಡಬೇಕು. ಕ್ರಿಕೆಟ್ ಆಡ್ತಾ ಇದ್ದಿದ್ದು ಫ್ರೆಂಡ್ಸ್ ಜೊತೆ. ದುಬಾರಿ ಆ್ಯಂಡ್ ಮೆಮೊರಬಲ್ ಸೆಲ್ಫಿ. ಕಿಚ್ಚ ಸುದೀಪ್ ಸರ್ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದು. ದಟ್ ಈಸ್ ಕ್ಯಾರವನ್. ಒಂದೊಮ್ಮೆ ಆ್ಯಕ್ಟರ್ ಆಗದಿದ್ರೆ ಕಾರ್ತಿಕ್ ಯಾವ ಕ್ಷೇತ್ರದಲ್ಲಿ ಇರ್ತಾಯಿದ್ರು? ನಾನು ಎಲ್ಲೂ ಇರ್ತಾ ಇರಲಿಲ್ಲ. ಆ್ಯಕ್ಟ್ರಾಗೆ ಆಗಬೇಕು ಅಂತಲೇ ಬಂದಿದ್ದು. ಕ್ರೇಜಿ ಆರ್ ಫನ್ನಿ ಫ್ಯಾನ್ ಮೂಮೆಂಟ್. ಫನ್ ಆವಾಗ ಆ್ಯಕ್ಚುಲಿ ನಾನು ಅಕ್ಕ ಸೀರಿಯಲ್ ಮಾಡ್ತಿದ್ದೆ. ಯಾರೋ ತುಂಬ ನಾನು ನಿಮ್ಮ ಫ್ಯಾನು ಅಂತ ಬಂದು ಮಾತಾಡಿಸ್ಬಿಟ್ಟು ನಿಮ್ಮ ಹೆಸರು ಅಂತ ಕೇಳಿದ್ರು. ಯಾವ ಸೀರಿಯಲಲ್ಲಿ ಮಾಡ್ತೀರಾ ಅಂತ ಆಮೇಲೆ ಕೇಳಿದ್ರು. ದಟ್ ವಾಸ್ ಅ ಕ್ರೇಜಿ ಫ್ಯಾನ್. ಫೇವ್ರೆಟ್ ಸ್ಯಾಂಡಲ್ವುಡ್ ಆ್ಯಕ್ಟರ್ಸ್. ಕಿಚ್ಚ ಸುದೀಪ್ ಸರ್. ಆ್ಯಕ್ಟರ್ಸ್ ಎಷ್ಟು ಜನದ ಹೇಳಿದೆ? ಆ್ಯಂಡ್ ಆ್ಯಕ್ಟ್ರೆಸ್. ಆ್ಯಕ್ಟ್ರೆಸ್. ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್. ರಮ್ಯಾ ಮೇಡಮ್. ಸೊ ಸುದೀಪ್ ಸರ್ ಆ್ಯಂಡ್ ರಮ್ಯಾ ಮ್ಯಾಮ್. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್. ಲೈಕ್ ಯಾವ ರೀತಿ ಅಂದರೆ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್. ಲೈಫ್ ಇಸ್ ಬದುಕಬೇಕಷ್ಟೇ. ಲೈಫ್ ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತು ಬದುಕಬೇಕು. ವಿ ಶುಡ್ ಲಿವ್ ದಿಸ್ ಮೂಮೆಂಟ್ ಅಂತ ನನಗೆ ಅನಿಸುತ್ತೆ.